ಬೆಂಗಳೂರಿನಲ್ಲಿ ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದದ್ದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಇದು. ಓಲ್ಡ್ ಮಡ್ರಾಸ್ ರಸ್ತೆಯ ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ದಾಳಿಯನ್ನು ಮಾಡಿದೆ. ಇನ್ನು ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದ್ದು. ಹೊರ ರಾಜ್ಯ ವಿದೇಶದಿಂದ ಕೂಡ ಅಲ್ಲಿಂದ ಕರೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟು 44 ಮಹಿಳೆಯರ ರಕ್ಷಣೆ ಮಾಡಿದ್ದು 34 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಹುಮಹಡಿ ಕಟ್ಟಡದ 1 ಮತ್ತು 6ನೇ ಫ್ಲೋರ್ನಲ್ಲಿ ದಂಧೆ ನಡೆಸಲಾಗುತ್ತಿತ್ತು ಅನ್ನೋ ಬಗ್ಗೆ ಮಾಹಿತಿ ಇದೆ. ಸುಮಾರು 4 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಲಾಗಿದೆ. 6ನೇ ಫ್ಲೋರ್ ಮತ್ತು ಹಾಗೂ 1ನೇ ಫ್ಲೋರ್ನಲ್ಲಿ ಕಟ್ಟಡದಲ್ಲಿ ದಂಧೆ ನಡೀತಾ ಇತ್ತು ಅನ್ನೋದು ಬೆಳಕಿಗೆ ಬಂದಿದ್ದು. ಇನ್ನು ಬೆನ್ಸ್ ಕಾರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. 34 ರೂಮ್ಗಳಲ್ಲಿ ನಡೀತಾ ಇದ್ದಂತಹ ಅನೈತಿಕ ಚಟುವಟಿಕೆ ಇದು. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊರ ರಾಜ್ಯದಿಂದ ಬಂದು ಸ್ಪಾ ನಡೆಸ್ತಾ ಇದ್ದ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಾಲೀಕ ಅನಿಲ್ ಅನ್ನ ಬಂಧಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಬೆನ್ಸ್ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಓಲ್ಡ್ ಮಡ್ರಾಸ್ ರಸ್ತೆಯ ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೆಂಗಳೂರಿನಲ್ಲಿ ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಸುಮಾರು 4 ಗಂಟೆಗಳ ಕಾಲ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಓಲ್ಡ್ ಮಡ್ರಾಸ್ ರಸ್ತೆಯ ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿದ್ದು. ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ. ಸಿಸಿಬಿ ಅಧಿಕಾರಿಗಳಿಂದ ಸುಮಾರು 4 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಲಾಗಿದ್ದು. ಹೊರ ರಾಜ್ಯ ಹಾಗೂ ವಿದೇಶದ ಯುವತಿಯರನ್ನ ಕರೆಸಿ ಇಲ್ಲಿ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಒಟ್ಟು 44 ಯುವತಿಯರನ್ನ ರಕ್ಷಣೆ ಮಾಡಿದ್ದು. 34 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುಮಹಡಿ ಕಟ್ಟಡದ 1ನೇ ಮತ್ತು 6ನೇ ಫ್ಲೋರ್ನಲ್ಲಿ ಈ ದಂಧೆಯನ್ನ ನಡೆಸಲಾಗ್ತಾ ಇತ್ತು. 34 ರೂಮ್ಗಳಲ್ಲಿ ನಡೀತಾ ಇದ್ದಂತಹ ಅನೈತಿಕ ಚಟುವಟಿಕೆ ಇದೀಗ ಬಯಲಾಗಿದೆ. ಹೊರ ರಾಜ್ಯದಿಂದ ಬಂದು ಸ್ಪಾ ನಡೆಸ್ತಾ ಇದ್ದಂತ ಆರೋಪಿ ಅನಿಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾಲೀಕ ಅನಿಲ್ ಅನ್ನ ಬಂಧಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ತನಿಖೆಗೆ ಒಳಪಡಿಸಿದ್ದಾರೆ. ಇನ್ನು ಬೆನ್ಸ್ ಕಾರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಹೈಟೆಕ್ ವೇಶ್ಯಾವಾಟಿಕೆಯ ದಂಧೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಓಲ್ಡ್ ಮಡ್ರಾಸ್ ರಸ್ತೆಯ ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಬರೋಬ್ಬರಿ 4 ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು. ಹೊರ ರಾಜ್ಯ ಹಾಗೂ ವಿದೇಶದ ಯುವತಿಯರನ್ನ ಕರೆಸಿ ಇಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇಲ್ಲಿ ದಾಳಿಯನ್ನ ನಡೆಸಲಾಗಿದೆ. 44 ಯುವತಿಯರನ್ನ ರಕ್ಷಣೆ ಮಾಡಲಾಗಿದ್ದು. 34 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುಮಹಡಿ ಕಟ್ಟಡದ 1ನೇ ಮತ್ತು 6ನೇ ಫ್ಲೋರ್ನಲ್ಲಿ ಈ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಸ್ಪಾ ಮಾಲೀಕ ಅನಿಲ್ ಹೊರ ರಾಜ್ಯದವನು ಅಂತ ಹೇಳಲಾಗ್ತಾ ಇದೆ. ಆತನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟು 34 ರೂಮ್ಗಳಲ್ಲಿ ನಡೀತಾ ಇದ್ದಂತಹ ಅನೈತಿಕ ಚಟುವಟಿಕೆ ಇದೀಗ ಬೆಳಕಿಗೆ ಬಂದಿದೆ. ಹೊರ ರಾಜ್ಯದಿಂದ ಬಂದು ಸ್ಪಾವನ್ನ ನಡೆಸ್ತಾ ಇದ್ದ ಅನಿಲ್ ಅನ್ನ ಈಗ ಸಿಸಿಬಿ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಬೆನ್ಸ್ ಕಾರನ್ನ ಕೂಡ ಆತನಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದ್ರೆ ಎಷ್ಟು ದಿನಗಳಿಂದ ಈ ಸ್ಪಾ ನಡೆಸಲಾಗ್ತಾ ಇತ್ತು, ನಿರ್ವಾಣ ಸ್ಪಾ, ಹಾಗೆ ಯಾವ ರೀತಿ ಈ ದಂಧೆಯನ್ನ ನಡೆಸಲಾಗ್ತಾ ಇತ್ತು, ಜಾಲದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ದೂಡ್ತಾ ಇದ್ರು, ಇದಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು, ಇದರ ಬೆನ್ನೆಲುಬಾಗಿ ಯಾರ್ಯಾರಿದ್ರು, ಇದರ ಹಿಂದಿನ ಕೈವಾಡಗಳು, ಇದೆಲ್ಲದರ ಬಗ್ಗೆ ಕೂಡ ಸಿಸಿಬಿ ಟೀಮ್ ಇದೀಗ ತನಿಖೆಗೆ ಒಳಪಡಿಸ್ತಾ ಇದೆ. ಇದೀಗ ಅನಿಲ್ ನನ್ನ ವಶಕ್ಕೆ ಪಡ್ಕೊಂಡು ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಇನ್ನು ಈ ದಂಧೆಯಲ್ಲಿ ಬಳಸಿಕೊಂಡಂತಹ ಹೆಣ್ಣು ಮಕ್ಕಳು ದೇಶ ವಿದೇಶದಿಂದ ಕೂಡ ಕರೆಸಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರೋದ್ರಿಂದ ಅವರನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಅವರನ್ನ ಅವರವರ ಸ್ಥಳಕ್ಕೆ ಕಳಿಸುವಂತಹ ಪ್ರಯತ್ನಕ್ಕೂ ಕೂಡ ಇಲ್ಲಿ ಪೊಲೀಸರು ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ನಂತರ ಕಳಿಸಬಹುದಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ.